ಸ್ನೇಹಿತರೆ, ಸತತ 6 ದಿನಗಳಿಂದ ನಮ್ಮ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ನಡೆಸ್ತಿರ್ತಕ್ಕಂಥ ಆನ್ಲೈನ್ ಸರ್ವೆಯಲ್ಲಿ ತಾವು ಅತ್ಯಂತ ಉತ್ತಮ ಪ್ರತಿಕ್ರಿಯೆಯನ್ನು ನೀಡೋದ್ರ ಮೂಲಕ ಕಳೆದ 5 ದಿನಗಳಿಂದ ನಾನು ಪ್ರಕಟಿಸಿದ್ದಂತಹ ಫಲಿತಾಂಶವನ್ನು ನೀವೆಲ್ಲ ಗಮನಿಸಿದಿರಿ. ನಿನ್ನೆನೂ ಕೂಡ ನಾನು ಮುಂಬರುವ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳನ್ನು ನಿಮ್ಮ ಮುಂದಿಟ್ಟು ಓಕೆ ಆಯ್ಕೆಗಳನ್ನು ಕೂಡ ಕೊಟ್ಟಿದ್ದೆ ಸ್ನೇಹಿತರೆ. ಇದೀಗ ನೀವೆಲ್ಲ ನಿನ್ನೆಯ ಪ್ರಶ್ನೆಗಳಿಗೆ ಅಭೂತಪೂರ್ವಕವಾದ ಪ್ರತಿಕ್ರಿಯೆಯನ್ನು ನೀಡಿದ್ದೀರಾ. ಈ ನಿನ್ನೆಯ ಪ್ರಶ್ನೆಗಳ ನೀವು ನೀಡಿರ್ತಕ್ಕಂಥದ ಮತದಾನದ ಫಲಿತಾಂಶವನ್ನು ನಾನೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ನಿನ್ನೆಯ ಫಲಿತಾಂಶ ನಾನು ಕೇಳಿದಂಥ ಪ್ರಶ್ನೆಗಳೇನು, ಅದಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದೇ ರೀತಿ ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿನ್ನೆ ನಾನು ಕೇಳಿದ್ದಂತಹ 4 ಪ್ರಮುಖ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ನೋಡೋಣ ಬನ್ನಿ ಸ್ನೇಹಿತರೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾವ ಪಕ್ಷ ಗೆಲ್ಲುತ್ತೆ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಈ ಒಂದು ಪ್ರಶ್ನೆಗೆ ತಾವು 3300ರಷ್ಟು ಮತಗಳನ್ನು ಚಲಾವಣೆ ಮಾಡಿದ್ದೀರಾ. ಈ 3300ರಷ್ಟು ಮತಗಳಲ್ಲಿ 77% ಮತಗಳು ಅಂದರೆ 2541 ಮತಗಳು BJP ಈ ಬಾರಿ ಮತ್ತೊಮ್ಮೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಉತ್ತರವನ್ನು ತಾವು ಕೊಟ್ಟಿದ್ದೀರಾ. ಅದೇ ರೀತಿ 3300 ಮತಗಳಲ್ಲಿ 23% ಅಂದರೆ 759 ಮತಗಳನ್ನು ಕಾಂಗ್ರೆಸ್ ಈ ಬಾರಿ ಗೆಲ್ಬೋದು ಅಂತಕ್ಕಂಥ ಉತ್ತರವನ್ನು ತಾವು ಕೊಟ್ಟಿದ್ದೀರಾ ಸ್ನೇಹಿತರೆ. ಅದೇ ರೀತಿ ನಾನು ನಿನ್ನೆಯ 2ನೇ ಪ್ರಶ್ನೆಯಾಗಿ ಲಕ್ಷ್ಮಣ್ ಸವದಿ ಅವರು BJPಯನ್ನು ಸೇರ್ಪಡೆ ಆಗಬೇಕಾ ಬೇಡವಾ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದಿಟ್ಟಿದ್ದೆ. ಈ ಒಂದು ಪ್ರಶ್ನೆಗೆ 2000ರಷ್ಟು ಮತಗಳನ್ನು ತಾವು ಚಲಾಯಿಸಿದ್ದೀರ ಸ್ನೇಹಿತರೆ. ಈ 2000 ಮತಗಳಲ್ಲಿ 69% ಮತಗಳು ಲಕ್ಷ್ಮಣ್ ಸವದಿ ಅವರು BJPಗೆ ಸೇರ್ಪಡೆ ಆಗಬೇಕು ಅಂತಕ್ಕಂಥ ಉತ್ತರವನ್ನು ನೀಡಿದಿರಿ. 2000ರಲ್ಲಿ 69% ಅಂದರೆ 1380 ಮತಗಳು ಸೇರ್ಪಡೆ ಆಗಬೇಕು ಅಂತ ಬಂದರೆ 31% ಮತಗಳು ಅಂದರೆ 620ರಷ್ಟು ಮತಗಳು ಲಕ್ಷ್ಮಣ್ ಸವದಿ ಅವರು BJPಗೆ ಸೇರ್ಪಡೆ ಆಗೋದು ಬೇಡ ಅಂತಕ್ಕಂಥ ಉತ್ತರ ನಿಮ್ಮಿಂದ ಬಂದಿದೆ ಸ್ನೇಹಿತರೆ. ಅಂದರೆ ನಿಮ್ಮ ಅಭಿಪ್ರಾಯದಲ್ಲಿ ಲಕ್ಷ್ಮಣ್ ಸವದಿ ಅವರು BJPಯನ್ನು ಸೇರ್ಪಡೆ ಆಗಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ನೀವು ಹೆಚ್ಚಾಗಿ ಕೊಟ್ಟಿದ್ದೀರಾ ಸ್ನೇಹಿತರೆ. ಅದೇ ರೀತಿ ನಿನ್ನೆಯ ಒಂದು ಪ್ರಶ್ನೆಯ 3ನೇ ಪ್ರಮುಖವಾದ ಪ್ರಶ್ನೆ ಏನು, ನಿನ್ನೆ ತಾನೇ BJPಗೆ ಸೇರ್ಪಡೆಯಾದಂತಹ ಜಗದೀಶ್ ಶೆಟ್ಟರ್, ಈ ಜಗದೀಶ್ ಶೆಟ್ಟರ್ BJPಗೆ ಸೇರ್ಪಡೆಯಿಂದ BJPಗೆ ಲಾಭವಾಗುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದಿಟ್ಟಿದ್ದೆ ಸ್ನೇಹಿತರೆ. ಇದಕ್ಕೆ ಸರಿಸುಮಾರು 2900 ಮತಗಳನ್ನು ನೀವು ಚಲಾವಣೆ ಮಾಡಿದ್ದೀರಾ. ಇದರಲ್ಲಿ 76% ಮತಗಳು ಹೌದು ಜಗದೀಶ್ ಶೆಟ್ಟರ್ ಸೇರ್ಪಡೆಯಿಂದ BJPಗೆ ಲಾಭ ಆಗುತ್ತೆ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೀರಾ. ಅಂದರೆ 2900ರಲ್ಲಿ 76% ಅಂದರೆ 2240 ಮತಗಳು ಲಾಭ ಆಗುತ್ತೆ ಅಂತಕ್ಕಂಥ ಉತ್ತರ ಬಂದರೆ 24% ಮತಗಳು BJPಗೆ ಜಗದೀಶ್ ಶೆಟ್ಟರ್ ಸೇರ್ಪಡೆಯಿಂದ ಯಾವುದೇ ಲಾಭ ಆಗೋದಿಲ್ಲ ಅಂತ 696 ಮತಗಳು ಚಲಾವಣೆಯಾಗಿದ್ದಾವೆ ಸ್ನೇಹಿತರೆ. ಒಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯದಂತೆ ಜಗದೀಶ್ ಶೆಟ್ಟರ್ ಸೇರ್ಪಡೆಯಿಂದ BJPಗೆ ಬಹುದೊಡ್ಡ ಲಾಭ ಆಗುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ನೀವೆಲ್ಲ ವ್ಯಕ್ತಪಡಿಸಿದಾರೆ ಸ್ನೇಹಿತರೆ. ಕೇವಲ 24% ಮತದಾರರು ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಲಾಭ ಇಲ್ಲ ಅಂತಕ್ಕಂಥ ಉತ್ತರವನ್ನು ತಾವು ನೀಡಿದ್ದೀರ ಸ್ನೇಹಿತರೆ. ಅದೇ ರೀತಿ ನಿನ್ನೆಯ ಕೊನೆಯ ಹಾಗೂ 4ನೇ ಪ್ರಶ್ನೆ ಈ ರೀತಿಯಾಗಿತ್ತು, ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ BJP ಅಭ್ಯರ್ಥಿ ಯಾರಾಗಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿ 3 ಆಯ್ಕೆಗಳನ್ನು ನಿಮಗೆ ಕೊಟ್ಟಿದ್ದೆ ಸ್ನೇಹಿತರೆ. GM ಸಿದ್ದೇಶ್ವರ್, GT ರವಿಕುಮಾರ್ ಹಾಗೂ MP ರೇಣುಕಾಚಾರ್ಯ ಅಂತ. ಈ ಒಂದು ಪ್ರಶ್ನೆಗೆ ಸರಿಸುಮಾರು 1200ರಷ್ಟು ಮತಗಳನ್ನು ನೀವು ಚಲಾಯಿಸಿದ್ದೀರಾ. ಇದರಲ್ಲಿ 1200ರಲ್ಲಿ 58% ಮತಗಳು GM ಸಿದ್ದೇಶ್ವರ್ ಮತ್ತೊಮ್ಮೆ BJP ಅಭ್ಯರ್ಥಿ ಆಗಬೇಕು ಅಂತ ಒಂದು ಉತ್ತರವನ್ನು ನೀವು ಕೊಟ್ಟಿದ್ದೀರಾ. ಅಂದರೆ 58% ಅಂದರೆ 696 ಮತಗಳು. ಅದೇ ರೀತಿ ಆರೈಕೆ ಆಸ್ಪತ್ರೆಯ ವೈದ್ಯ ರವಿಕುಮಾರ್ ಅವರ ಪರವಾಗಿ 12% ಮತಗಳು ಚಲಾವಣೆಯಾಗಿದ್ದಾವೆ. ಅಂದರೆ 1200ರಲ್ಲಿ 12% ಅಂದರೆ 144 ಮತಗಳು. ಅದೇ ರೀತಿ MP ರೇಣುಕಾಚಾರ್ಯ ಅವರು ಅಭ್ಯರ್ಥಿಯಾಗಬೇಕು ಅಂತ
30% ನೀವು ಮತವನ್ನು ಚಲಾಯಿಸಿದ್ದೀರ ಸ್ನೇಹಿತರೆ. 1200ರಲ್ಲಿ 30% ಅಂದರೆ 360ರಷ್ಟು ಮತಗಳು. ಈ ಇನ್ನು ಉಳಿದ ಇಬ್ಬರು ಅಭ್ಯರ್ಥಿಗಳನ್ನು ಒಟ್ಟಾಕಿದರೂ ಕೂಡ GM ಸಿದ್ದೇಶ್ವರ್ ಅವರಿಗಿಂತ ಕಡಿಮೆ ಮತಗಳು ಬಂದಿದ್ದಾವೆ. ನೀವು ಕೊಟ್ಟಿರ್ತಕ್ಕಂಥ ಉತ್ತರವನ್ನು ಗಮನಿಸಿದರೆ ಮತ್ತೊಮ್ಮೆ GM ಸಿದ್ದೇಶ್ವರ್ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಕ್ತಪಡಿಸಿದ್ದೀರ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ ಸ್ನೇಹಿತರೆ. ಏನು ಈಗಾಗಲೇ ದಾವಣಗೆರೆಯಲ್ಲಿ BJPಯಲ್ಲಿ ಅನೇಕ ಬಣಗಳಾಗಿದ್ದಾವೆ. GM ಸಿದ್ದೇಶ್ವರ್ ಅವರಿಗೆ ಟಿಕೆಟನ್ನು ತಪ್ಪಿಸಬೇಕು ಅಂತಕ್ಕಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದರ ಹೊರತಾಗಿಯೂ ಕೂಡ ತಾವು ಚಲಾವಣೆ ಮಾಡಿರ್ತಕ್ಕಂಥ ಮತಗಳಲ್ಲಿ ಹೆಚ್ಚಿನ ಮತಗಳನ್ನು GM ಸಿದ್ದೇಶ್ವರ್ ಅವರ ಪರವಾಗಿ ಚಲಾವಣೆ ಮಾಡೋದ್ರ ಮೂಲಕ ನಮ್ಮ ಅಭಿಪ್ರಾಯ GM ಸಿದ್ದೇಶ್ವರ್ ಅವರ ಪರವಾಗಿದೆ ಅಂತಕ್ಕಂಥದ್ದನ್ನು ನೀವೆಲ್ಲ ಸೂಚಿಸಿದಿರ ಸ್ನೇಹಿತರೆ. ಇದಿಷ್ಟಾಗಿತ್ತು ಇವತ್ತಿನ ನನ್ನ 4 ಪ್ರಶ್ನೆಗಳಿಗೆ ಉತ್ತರದ ಫಲಿತಾಂಶ. ಇವತ್ತು ಕೂಡ ನಾನು ಮತ್ತೆ ನಿಮಗೆ 4 ಪ್ರಶ್ನೆಗಳನ್ನು ಕೇಳ್ತೀನಿ. ದಯವಿಟ್ಟು ಆ ಪ್ರಶ್ನೆಗಳಿಗೆ ಉತ್ತರ ನೀಡಿ ಸ್ನೇಹಿತರೆ. ಧನ್ಯವಾದಗಳು.